ಮುಗೀತು, ಊಟನೂ ಆಯಿತು. ಏನಾಗ್ತಿದೆ? ಏನು ಬರಲ್ಲ, ಎಲ್ಲ ಕೆಲಸ ಮಾಡಿಸ್ಯಾರ. ಹಂಗಾಗಿ ನನಗೆಲ್ಲದು ಗೊತ್ತು ಅನ್ನೋ ಥರ ನೀವು. ಅವನಿಗೆ ಆಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಬೆಳಗ್ಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಆಗಿತ್ತು ಆಲ್ರೆಡಿ. ಬೆಳಗ್ಗೆ ಎದ್ದು ಒರೆಸಿ ಇನ್ನೇನು ಪೂಜೆ ಮಾಡಬೇಕು. ಸ್ನಾನ ಎಲ್ಲ ಆಯಿತು. ಪೂಜೆ ಮಾಡೋದಕ್ಕೆ ಮಾವಿನೆಲೆ ಒಂದು ಇರಲಿಲ್ಲ, ತೋರಣ ಕಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಮಾವಿನೆಲೆ ತರೋದಕ್ಕೆ ಅಂತ ಪ್ರವೀಣ ಹೋಗಿದ್ದಾರೆ. ನಾವು ಸಿಂಪಲ್ಲಾಗಿ ಯುಗಾದಿ ಹಬ್ಬನ ಮಾಡ್ತೀವಿ. ನಾರ್ಮಲಾಗಿ ಎಲ್ಲರೂ ಮನೇಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅದೇ ಥರನೇ ಇವತ್ತು ನಾವು ಇಲ್ಲಿ ಪೂಜೆ ಮಾಡಿ ಇಲ್ಲಿ ಎಲ್ಲ ಹಬ್ಬ ಮಾಡಿಬಿಟ್ಟು ಮತ್ತೆ ಊರಿಗೆ ಹೋಗಬೇಕು. ಊರಿಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡೋಣ ಅಂತ. ಲಿಶಿತ್ಗೆ ಸ್ವಲ್ಪ ಜ್ವರ ಇತ್ತು 2 ದಿನದಿಂದ. ಹಾಗಾಗಿ ಇವತ್ತು ಎಣ್ಣೆ ಸ್ನಾನ ಎಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಾಗೇ ಸ್ನಾನ ಮಾಡಿಸ್ಬಿಟ್ಟು ಹಬ್ಬನ ಮಾಡೋಣ ಅಂತ. ಹಾಂ, 3 ದಿವಸದಿಂದ ಅವನಿಗೆ ಜ್ವರ ಇತ್ತು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಬೇವಿಗಿಂತ ಬೆಲ್ಲನೇ ಜಾಸ್ತಿ ಇರಲಿ. ಸಿಹಿ ಕಹಿ ಎಲ್ಲದನ್ನು ಸಮವಾಗಿ ತಗೊಳ್ಳುವಂಥ ಶಕ್ತಿನ ದೇವರು ಎಲ್ಲರಿಗೂ ಕೊಡಲಿ ಅಂತ ಆಶಿಸ್ತೀವಿ. ಮತ್ತು ಇವತ್ತಿನ ದಿನ ಏನೆಲ್ಲ ಆಗುತ್ತೆ, ಹೇಗೆಲ್ಲ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಹಬ್ಬ ಮಾಡೋದು. ಪ್ರವೀಣ್ ಅವರು ಬರೋ ಅಷ್ಟರಲ್ಲಿ ನಾನು ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ ಮತ್ತು ಅದಕ್ಕೆ ಹುರ್ಗಡ್ಲೆನ ಹಾಕಿ ಬೇವು ಬೆಲ್ಲನ ರೆಡಿ ಮಾಡಿದ್ದೀನಿ. ಆಮೇಲಿಂದ ಪ್ರವೀಣ್ ಅವ್ರು ಬಂದುಬಿಟ್ಟು ಅವರು ತೋರಣ ಎಲ್ಲ ಕಟ್ಟಿದ್ರು. ಫಸ್ಟ್ ಟೈಮ್ ಅವರು ಹಬ್ಬಕ್ಕೆ ತೋರಣ ಕಟ್ಟಿರೋದು. ಹೇಳಿದೆ ನಾನು ಬೇರೆದೆಲ್ಲ ಮಾಡಬೇಕು, ಟೈಮ್ ಆಗಿಬಿಡುತ್ತೆ, ಮತ್ತು ನೀವು ಕಟ್ಟಿ ಅಂತ ಹೇಳಿ ತೋರಣ ಕಟ್ಟಿದ್ರು. ಆಮೇಲಿಂದ ಲಿಶಿತ್ನೆಲ್ಲ ಸ್ನಾನ ಮಾಡಿಸಿ ಎಲ್ಲರದ್ದು ಸ್ನಾನ ಎಲ್ಲ ಆಗೋಷ್ಟರಲ್ಲಿ ನಾನು ಅಡುಗೆನೂ ಕೂಡ ರೆಡಿ ಮಾಡಿದೆ. ಒಂದು ಸ್ವಲ್ಪ ಇಲ್ಲಿಂದ ಅಡುಗೆ ಮಾಡಿ ತೊಗೊಂಡೋಗೋಣ ಅಂತ. ಆಮೇಲೆ ಪೂಜೆ ಮಾಡಿಬಿಟ್ಟು ಬೆಳಗಿನ ತಿಂಡಿ ತಿಂದು ಮತ್ತೆ ನಾನು ರೆಡಿ ಆದೆ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ. ಇವಾಗ ನಾವು ನಮ್ಮ ಮನೆಗೆ ಹೋಗಬೇಕು. ಇದೊಂದು ಮಲ್ಲಿಗೆ ತಂದುಕೊಟ್ಟಿದ್ದಾರೆ. ಮೊನ್ನೆ ತಂದುಕೊಟ್ಟಿದ್ದು. ನಾನು ಯುಗಾದಿ ಹಬ್ಬದ ದಿನ ಮುಡ್ಕೊಳ್ಳೋಣ ಅಂತ ಇಟ್ಟಿದ್ದೆ. ಅದು ಹಿಂಗೆ ಬಾಡೋಗ್ಬಿಟ್ಟಿದೆ ಸ್ವಲ್ಪ. 2-3 ದಿನ ಆಯಿತು. ಅದೇ ಇವತ್ತು ಮುಡ್ಕೊಳ್ಳೋಣ ಅಂತ. ಇದು ಮಂಗಳೂರು ಮಲ್ಲಿಗೆ. ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಎಂಥದೋ ಹೇಳ್ತಾರೆ. ಇದು ಹಿಂಗಿರುತ್ತೆ ನೋಡಿ, ಮಷೀನಲ್ಲಿ ಮಾಡಿರೋ ಥರ. ಈಗ ಮುಡ್ಕೋಬೇಕು. ಇಲ್ಲೊಂದು ಕುಂಕುಮ ಹಚ್ಕೊಂಡ್ರೆ ಫುಲ್ ರೆಡಿ ಆಯಿತು. ಇವಾಗ ಊರಿಗೆ ಹೋಗಬೇಕು. ಊರಿಗೆ ಹೋಗಿ ಇಲ್ಲೊಂದು ಅರ್ಧ ಹಬ್ಬ ಅಲ್ಲೊಂದು ಅರ್ಧ ಹಬ್ಬ ಮಾಡೋಣ ಅಂತ. ನನ್ನ ಮಗ ಇವಾಗ ಶುಭಾಶಯ ತಿಳಿಸ್ತಾನೆ. ಹೇಳು ಮಗನೇ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಏನಮ್ಮದು ಬೇವಿಗಿಂತ ಬೆಲ್ಲನೇ ಜಾಸ್ತಿ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರವೀಣ್ ಅವರು ಬರೋಷ್ಟರಲ್ಲಿ ನಾನು ಕೂಡ ರೆಡಿಯಾಗಿದೆ. ಆಮೇಲಿಂದ ಊರಿಗೆ ಹೊರಟ್ವಿ. ಎಂತ ಮಾಡ್ತಿದ್ಯಾ ಕಂದು? ಗಾಡಿ ಒಳಗೆ ಹಾಕ್ತಿದ್ದೀನಿ. ಇದು ಆರ್ತಾ ಹೋಗುತ್ತೆ. ಹೌದಾ? ಸಿಕ್ತು? ಫೋನ್ ಕೊಡು. ನನಗೆ ಕೊಡಪ್ಪ ಫೋನ್ ಕೊಡ. ಪೊಲೀಸ್ ಗಾಡಿ ಎತ್ಕೊಂಡು ಹೋದ್ರು. ಅಪ್ಪ ಕುಸಿದು ರಿಸಲ್ಟ್ ಅಲ್ಲ ನಾಳೆ. ಊರಲ್ಲಿ ಹೋಗಿ ಒಂದು ಅರ್ಧ ಹಬ್ಬ ಮಾಡೋಣ ಅಂತ ಊರಿಗೆ ಹೊರಟಿದ್ದೀವಿ. ಹಬ್ಬದ ಹಿಂದಿನ ದಿನವೇ ನಾವು ಊರಿಗೆ ಹೋಗಬೇಕಿತ್ತು. ಲಿಶಿತ್ಗೆ ಜ್ವರ ಇದ್ದಿದ್ದರಿಂದ ಹೋಗಲಿಲ್ಲ. ಅದರಲ್ಲೂ ಅವನಿಗೆ ಇಂಜೆಕ್ಷನ್ ಹಾಕಿಸ್ಬೇಕಿತ್ತು. ಮತ್ತು ಅಲ್ಲಿ ಹೋಗಿ ಆಗುವಾಗ ಮತ್ತೆ ಜ್ವರ ಜಾಸ್ತಿ ಆಗಿಬಿಟ್ರೆ ಅಂತ ಬೇಡ ಅಂತ ಡಿಸೈಡ್ ಮಾಡಿ ಇದ್ವಿ. ಮತ್ತು ನಮ್ಮ ಮನೇಲೂ ಪೂಜೆ ಮಾಡಿದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಒಂದು ಅರ್ಧದಷ್ಟು ಅಡುಗೆನ ನಾನು ಆಲ್ರೆಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಮತ್ತೆ ಅಡುಗೆ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಆದ್ದರಿಂದ ಸ್ವಲ್ಪ ಅಡುಗೆಗಳನ್ನ ಮಾಡಿ ತೊಗೊಂಡಿದ್ದೀನಿ. ಆರಾಮ ಚಿಂಟ? ಮತ್ತು ಮನೆಗೆ ಹೋಗಿ ತಲುಪಿದ ಮೇಲೆ ಬೇಗ ಅಡುಗೆನ ಮಾಡಿ ಮುಗಿಸ್ದೆ. ನಾವು ಪ್ರತಿಯೊಂದು ಹಬ್ಬದಲ್ಲೂ ಮಾಡಿರೋ ಅಡುಗೆನ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಆದ್ದರಿಂದ ಇವಾಗ ನಮ್ಮ ಅತ್ತೆ ಎಲ್ಲದನ್ನು ಬಾಳೆದೆಲೆಯಲ್ಲಿ ಹಾಕಿ ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ.
ಪೂಜೆ ಎಲ್ಲ ಮಾಡಿದಾದಮೇಲೆ ಇವಾಗ ನಾವು ಊಟ ಮಾಡಬೇಕು. ಹಬ್ಬದ ಸ್ಪೆಷಲ್ ಊಟ ಏನೆಲ್ಲ ಮಾಡಿದ್ದೆ ಅಂದರೆ ಮೇಯ್ನಾಗಿ ನಾನು ಹೋಳಿಗೆ ಮಾಡಲಿಲ್ಲ. ನಮ್ಮ ಮನೇಲಿ ಸ್ವೀಟ್ ತಿನ್ನೋದು ಕಡಿಮೆ. ಅತ್ತೆ ಮಾವ ಇಬ್ಬರಿಗೂ ಶುಗರ್ ಇದೆ. ನಮ್ಮ ಮನೇಲಿ ಪ್ರವೀಣ್ ಅವರು ಸ್ವೀಟ್ ತಿನ್ನಲ್ಲ, ನನ್ನ ಮಗನೂ ಸ್ವೀಟ್ ತಿನ್ನಲ್ಲ. ಅದಕ್ಕಾಗಿ ಹೋಳಿಗೆ ಮಾಡ್ದೇನೆ ಸ್ವಲ್ಪ ಪಾಯಸ, 3 ಥರದ ಪಲ್ಯ, ಅನ್ನ ಸಾರು, ಕೋಸಂಬರಿ, ಪುಳಿಯೋಗರೆ, ಹಪ್ಪಳ, ಪಕೋಡ ಇಷ್ಟು ಮಾಡಿದ್ದೆ. ಹಬ್ಬದ ಊಟ ಇಷ್ಟು ಸಾಕಲ್ವಾ, ಅಷ್ಟು ಮಾಡಿ ಊಟ ಎಲ್ಲ ಮಾಡಿದ್ವಿ. ಮುಟ್ತೀಯಾ? ಏನು ಮಾಡೋಣ? ಏನು ಬೇಡ. ಕಂದು ಬಾಯ್ಲಿ. ರಾಕಿಗೆ ಮತ್ತೆ ಸೆಕೆಂಡ್ ಕೊಡ್ಸಿ. ಹಾಂ ಕೊಡ್ಸಲ್ಲ ಬೈ. ಕೊಡ್ಸಿ. ಓ ಹಾಂ, ಸೆಕೆಂಡ್ ಕೊಡ್ಸಿ. ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆಯಿತು. ಹಬ್ಬ ಮುಗೀತು. ಮಧ್ಯಾಹ್ನದ ಊಟ ಆದರೆ ಕೊಡ್ಸಿ ರಾಕಿಯಿಂದ. ಹಾಂ, ಕೊಡ್ಸಿ. ಯಾಕೆ ಮಲಗಿದ್ದು ರಾಕಿ? ಎದ್ದೇಳು ಎದ್ದೇಳು. ಅಕ್ಕಿ ಅವನಿಗೆ ಸೆಕೆಂಡ್ ಕೊಡ್ಬೇಕಂತ, ಎದ್ದೇಳು. ನನಗಲ್ಲ, ನಾನು ಅಮ್ಮಂಗೆ ಹೇಳಿದ್ದು. ನನಗೆ ಬೇಡ. ಸೆಕೆಂಡ್ ಕೊಡ್ಸಿ ಅಂತ. ಹಾಂ ಎದ್ದೇಳು, ನಂಗೆ ಸೆಕೆಂಡ್ ಕೊಡು. ಹಾಂ ಹ್ಞೂ, ಸಕ್ಕರೆ ನಾ ಕುಡ್ದೆ ಸಾಕು. ಹಾಯ್ ಮಲ್ಟಿಪ್ಲೇಯರ್. ಬೇಡ. ಹೋಗಿದ್ರಿ ಮಹಾರಾಜರೇ? ಬಂದು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆಯ್ತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ತಿಂದಿದ್ದು ಕರಗಬೇಕಲ್ಲ. 38 ಡಿಗ್ರಿ ಇದೆ. ಎಂಥ ಬಿಸಿಲು ಅಂದರೆ ನೆಲದಲ್ಲಿ ಹಿಂಗೆ ಕಾಲು ಇಡೋಕ್ಕಾಗಲ್ಲ. ಇದಕ್ಕೆ ಅಷ್ಟು ಬಿಸಿಲು, ಗಾಳಿ ಎಲ್ಲ. ಯಾವಾಗ ಮಳೆ ಬರುತ್ತೋ ಏನೋ. 38 ಡಿಗ್ರಿ ಬಿಸಿ ಅಂದರೆ ಯೋಚನೆ ಮಾಡಿ ಎಷ್ಟು ಬಿಸಿಲಿರ್ಬೋದು ಅಂತ. ಮಲೆನಾಡಲ್ಲೇ ಹೀಗೆ, ಇನ್ನು ಬೇರೆ ಕಡೆ ಇನ್ನೆಷ್ಟು ಬಿಸಿಲಿರ್ಬೇಡ. ಹಂಗೆ ಬಡಿದ್ರೆ ಬೀಳುತ್ತಾ? ಚುಚ್ಚಬೇಕು, ಹಾಕಿ ಕೆಳಗಡೆಯಿಂದ ದೂಕಿ ಹಂಗೆ ಎಲ್ಲ ಹೇಳ್ಕೊಡ್ಬೇಕು. ಏನು ಹೇಳಿದ್ದು? ಕಾಯಿ ಬೀಳ್ಸೋಕ್ಕಾಗಲ್ಲ ಅಂದರೆ ಹಿಡ್ಕಳೇ. ನಿಮ್ಮಿಂದ ಆಗಲ್ಲ, ಸುಮ್ಮನೆ ಏನಾದ್ರು ಬೀಳಿಸ್ತೀನಿ. ಕುಡ್ಗೋಲಿನ ತುಂಬಾ ಉದ್ದ ಇದೆ ಕೋಲು, ಇದ್ರಿಗಿಂತ ಡಬಲ್ ಉದ್ದ ಇದೆ. ಅಲ್ಲ, ಅಲ್ಲಿ ಉದ್ದದ ಪೈಪ್ ಇಲ್ಲ. ನಾವು ಅವಾಗ ಪೈಪಲ್ಲೆಲ್ಲ ಬೆಳೆಸ್ತಿದ್ದು. ಇದು ಇವಾಗಷ್ಟು ಒಣಗಿದಪ್ಪ, ಜಾಸ್ತಿ ಒಣಗಿಲ್ಲ. ನೋ ವಾ, ಹೆಂಗು ನಾವು ಸಣ್ಣದಾರು. ಅಯ್ಯೋ ದೇವ್ರೇ, ನಾನಂತಿಗೆ ಅಲ್ಲಿದಲ್ಲ. ಪೂರ್ತಿ ಒಂದು ಬಿದ್ದಿದ್ರೆ ಸಾಕಿತ್ತಲ್ಲ. ಹೌದು, ಆಗ್ತಿಲ್ಲ. ಅದು ಬೇರೆ ನೋಡ್ಬೇಕಷ್ಟೇ. ಅವು ಅಯ್ಯ, ಸೇರಿ ಇಟ್ಕೋಬೇಕು, ಒಬ್ರ ಕೈಯಲ್ಲಿ ಆಗಲ್ಲ. ನಂಗಾಗಲ್ಲ, ನಿಮಗೆ ಬೀಳ್ಸಕ್ಕಾಗಲ್ಲ ಕಾಯಿ. ಹಾಂ ಹಾಂ, ಆಗತ್ತೆ, ತಗೊಬನ್ನಿ. ಬಸ್ಲೆ ಸೊಪ್ಪೆಲ್ಲ ಒಣಗೋಗಿದೆ. ಸಪೋಟ ಕೈ ಖಾಲಿ ಆಗಿದೆ ಅಲ್ಲ. ಒಂದೇ ಒಂದಿದೆ ಇಲ್ಲಿ. ನಾವು ಮರದಿಂದ ತೆಂಗಿನಕಾಯಿ ಕೊಯ್ಯೋದಕ್ಕೆ ಹೋಗಿ ಅದಕ್ಕೆ ಇದ್ದಿದ್ದಂಥ ಕತ್ತಿ ಕಟ್ಟಿದ್ರು, ಅದೇ ಬಿಚ್ಚೋಯ್ತು. ಪ್ರವೀಣ್ ಅವ್ರು ನನಗೆ ಬೈತಾನೇ ಇದ್ದರು, ನನಗಿದೆಲ್ಲ ಬರಲ್ಲ ಅಂತಂದ್ರು, ನೀನು ಮಾಡಿಸ್ತೀಯಲ್ಲ ಅಂತ. ನಾನು ಬಿಡಲಿಲ್ಲ, ರೇಗಿಸ್ತಾನೇ ಇದ್ದೆ. ಏನಾಗ್ತಿದೆ? ಏನು ಬರಲ್ಲ, ಬಾಯಲ್ಲಿ ಹೇಳಕ್ಕೆ ಎಲ್ಲದೂ ಬರುತ್ತೆ. ಏನು ಬರಲ್ಲ, ತಂತಿ ಸುತ್ತಕ್ಕೂ ಬರಲ್ಲ. ಆಯ್ತೇನ್ರಿ? ಕೊನೆಗೂ ಇಬ್ಬರು ಸೇರಿ ಹೇಗೆಲ್ಲ ಮಾಡಿ ಇಷ್ಟು ಕಾಯಿನ ಬೀಳಿಸಿದ್ವಿ. ಮರದಲ್ಲಿದ್ದರೆ ಪೂರ್ತಿಯಾಗಿ ನೀರು ಹರ್ಕೊಂಡು ಒಣಗೋಗ್ಬಿಡುತ್ತೆ ಅಂತ ಬೀಳಿಸಿದ್ವಿ. ಇನ್ನೂ ಜಾಸ್ತಿ ಕಾಯಿಗಳಿತ್ತು. ನಮಗೆ ಅದ್ರ ವೆಯ್ಟಿಗೆ ಇಬ್ಬರು ಹಿಡಿದ್ರೂ ಅದನ್ನ ಬೀಳ್ಸೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಕರೆಕ್ಟಾಗಿ ಕತ್ತಿನೂ ಬಿಚ್ಚೋಗೋದು ಮತ್ತು ಮಾವ ಇಬ್ಬರು ಸೇರಿಕೊಂಡು ಕಟ್ತಾ ಇದ್ದಾರೆ. ಆಮೇಲೆ ಸಾಕು ಇಷ್ಟು ಇವತ್ತಿಗೆ, ಆಗಲ್ಲ ನನ್ನ ಕೈಯಿಂದ ಅಂತ ಬಿಟ್ಟರು. ಹಿಂಗೆ ಒಂದು 4 ದಿನ ಮಾಡಿದರೆ ಹೊಟ್ಟೆ ಎಲ್ಲ ಕರಗಿ ನರಪೇತ್ಲ ಆಗ್ತೀರ.
ತುಂಬಿ ಕೆಲಸ ಮಾಡಿ ಕಂದು ಸಾಕು ಲಿಶಿತ್ ಸಾಕು. ಸಾಕಪ್ಪ. ಹೌದು ಆಮೇಲೆ ಕಣಪ್ಪು. ಆ್ಯಕ್ಚುಲಿ ನಾವೇನೋ ಕೆಲಸ ಮಾಡಲ್ಲ ಇಲ್ಲಿ ಬಂದು. ಕೃಷಿಕರು ಏನು ಮಾಡ್ತಿದ್ದಾರೆ? ಹಾಂ, ನಿಮ್ಮನೇಲಿ ನೀವೇ ಇದೆಲ್ಲ ಕೆಲಸ ಮಾಡಲ್ವಾ? ನಮ್ಮನೇಲಿ ಆ್ಯಕ್ಚುಲಿ ನಾವು ಇದೆಲ್ಲ ಮಾಡಲ್ಲ. ಅಲ್ಲಿ ನಮ್ಮನೇಲಿ ಪಾಪ ಸಣ್ಣದ್ರಿಂದ ನಮ್ಮನ್ನು ಹಿಂಗೆ ಕಾಯಿ ಕೀಳಿಸಿ ಕಾಯಿ ಸುಲಿಸಿ ಎಲ್ಲ ಕೆಲಸ ಮಾಡಿಸ್ಯಾರ. ಹಾಗಾಗಿ ನನಗೆಲ್ಲದು ಗೊತ್ತು ಅನ್ನೋ ಥರ ನೀವು ಮೈನ್ ಉಸ್ತುವಾರಿಗಳು ನೋಡ್ಕೊತೀವಿ. ಸಣ್ಣ ಕೆಲಸಗಳು ನಾವು ಮಾಡಕ್ಕೆ ಹೋಗೋದು. ಮೇನ್ ಏನು ಮಾಡ್ತೀರಾ ಹೇಳಿ? ತಿಂತೀರಿ, ಗುಡ್ಡ ಕಡಿಯವು. ಹಾಂ, ಗುಡ್ಡ ಕಡ್ದು ದೊಡ್ಡ ದೊಡ್ಡ ಕೆಲಸಗಳು ಜವಾಬ್ದಾರಿ. ಅಲ್ಲಿ ಏನು ಹೇಳಿದ್ರು ನೀನು ಮಾಡು ಅಂತಾದರೆ ನೀವೇನು ಮಾಡ್ತೀರಾ ಅಂತ ನಂಗೆ ಬೇಕಲ್ಲ. ಜವಾಬ್ದಾರಿತ ಕೆಲಸಗಳನ್ನು ನಾವು ಮಾಡ್ತೀವಿ. ಇವೆಲ್ಲ ಸಣ್ಣ ಕೆಲಸ ಮನೇಲಿ ಇದ್ದರೆ ಮಾಡ್ಕೋಬೇಕು. ಇವನ್ನೆಲ್ಲ ನಮಗೆ ಹಚ್ಚಿದ್ರೆ ನಮಗೆ ಬೇರೆ ಕೆಲಸ ಮಾಡೋಕ್ಕಾಗಬೇಕಲ್ಲ. ಒಂದು ಆಗಲ್ಲ. ಅದ ಹಂಗೆ ಬೇಕು. ಪಪ್ಪ ಕೆಲಸ ಮಾಡಲ್ಲ ಅಂತೇವ ಆಯಿತಾ? ಅದಕ್ಕೆ ಕಂದುಮಣಿ ಕೆಲಸ ಮಾಡ್ತಾನೆ ಅಲ್ಲವ? ನಂದು ಅಪ್ಪಿ ಕುಸ್ ಫುಲ್ ಕೆಲಸ ಮಾಡ್ತಾನೆ. ಒಂದೊಂದೇ ತಗೋ. ಸಾಕು ಹಿಡ್ಕೊಳ ಅಲ್ಲಿ ಹಿಡ್ಕೊಳ. ಅವನಿಗೆ ಆಗಲ್ಲ. ಎಳ್ಕೊಂಡು ಹೋಗ್ತೀರಾ ನೀವು? ಆಗುತ್ತೆ ಮಗನು. ಏನೋ ರಾಕಿ ಬಾಯ್ ನೋಡಿ ಹಾಂ ನೋಡು ಸ್ಮೈಲ್ ಮಾಡು. ಸ್ಮೈಲ್ ಮಾಡ್ತಿದ್ದೆ ಸಾಕು. ತೋರ್ಸಿ. ರಾಕಿ ಇನ್ನೊಂದು ಸಲ ಶೇಕ್ ಕೊಡಪ್ಪ. ಶೇಕ್ ಕೊಡು ರಾಕಿ, ನೋಡೋಣ. ಕೊಡ್ತೀಯಾ? ಕೊಡಲ್ಲ. ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಕೊಡು. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೋಗೋ ಟೈಮಲ್ಲಿ ಶೇಕ್ ಕೊಡ್ತಿದ್ದೆ. ಫೋನ್ ಮಾಡಿ. ಹೆಂಗಿತ್ರಿ ಈ ವರ್ಷದ ಯುಗಾದಿ ಹಬ್ಬ? ಅಲ್ಟಿಮೇಟ್. ನನ್ನ ಜೀವನದಲ್ಲಿ ಇಷ್ಟು ಗ್ರ್ಯಾಂಡ್ ಯಾವಾಗಲೂ ಆಗಿರಲಿಲ್ಲ ಯುಗಾದಿ ಹಬ್ಬ. ಸೂಪರ್ ಆಗಿತ್ತು ಮಾತ್ರ. ಮಟನ್ ಚಾಪ್ಸ್ ಒಂದು ಬೆಂದಿರಲಿಲ್ಲ. ಇವರು ಯುಗಾದಿ ಹಬ್ಬದ ದಿನಾನು ನಾನ್ ವೆಜ್ ಬಿಡಲ್ಲ. ಎಲ್ಲ ಕಡೆ ತಿಂತಾರೆ ಸುಮ್ಮನೆ. ನಾನು ಹಂಗೆ ಹೇಳಿದೆ. ಮಟನ್ ಚಾಪ್ಸ್ ಒಂದು ಚೂರು ಬೆಂದಿರಲಿಲ್ಲ ಮಟನ್ನು. ಬೇರೆದೆಲ್ಲ ಸರಿ ಇತ್ತು. ಕುಷ್ಕ ಗೀ ರೈಸ್ ಎಲ್ಲ ಮಸ್ತ್ ಇತ್ತು. ಲಿವರ್ ಫ್ರೈ ಫುಲ್ಲು ತುಪ್ಪಲ್ಲಿ ಕರ್ತಿದ್ದೆ. ಡ್ರಿಂಕ್ಸು ಅಷ್ಟೇ ಸಫಿಷಿಯೆಂಟಾಗಿ ಸಿಕ್ತು. ಏನು ತೊಂದರೆ ಇಲ್ಲ. ಚೆನ್ನಾಗಿ ಕುಡಿದ್ವಿ. ಆದರೆ ಇನ್ನೊಂದು ಸಣ್ಣ ಬಾಟ್ಲು ಪಾರ್ಸಲ್ಲಿ ಬೇಕಿತ್ತು. ಖಾಲಿ ಆಗ್ಬಿಡ್ತು. ಈ ಮನುಷ್ಯ ಏನೋ ಕೇಳಿರಿ ಏನೋ ಹೇಳ್ತಾರೆ. ಮನೆಗೆ ಹೋಗಿ ಹಬ್ಬ ಮಾಡಿ ಬಂದ್ವಿ. ಇನ್ನು ನಮ್ಮ ಮನೆಗೆ ಹೋಯ್ತಾ ಇದ್ದೀವಿ. ಚೆನ್ನಾಗಿ ಉಂಟ್ರಾ? ಊಟ ಸಫಿಷಿಯೆಂಟ್ ಆಯ್ತು, ತೊಂದರೆ ಇಲ್ಲ. ನಮ್ಮ ಪುಸ್ಸಿ ಏನು ಮಾಡ್ತಿದ್ದಾಳೋ ಏನು ಮಾಡ್ತಿದ್ದಾನೋ, ಅದು ಹುಡುಗಿ ಅಂತಾನೆ ಆಗ್ಬಿಟ್ಟಿದೆ ಹುಡುಗ. ಅದು ಫೋನ್ ಮಾಡಿ ಅಂದಿರ ಹಣ್ಣೆಲ್ಲ ತಗೊಂತೀನಿ. ಎಂತಕ್ಕಿರೋದು ಅದು? ಹ್ಞೂ ತಗ. ಮುಳ್ಳು ಕಂದ ಚುಂಡೆಕಾಯಿ ಅಂತ ಹೇಳೋದು ಅದಕ್ಕೆ. ಆ ಕಾಯಿ ಬೇಕಂತ ಇವನಿಗೆ ಕಾಡಲ್ಲಿರೋದೆಲ್ಲ ಬೇಕು. ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.